ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹರಗಿರಿ ಜಯ ನಂದನ ಗಜಾನನ ಹರಗಿರಿ ಜಯ ನಂದನ ಹರಗಿರಿ ಜಯ ನಂದನ ಗಜಾನನ ಹರಗಿರಿ ಜಯ ನಂದನ. ಸ್ಮರಣೆ ಮಾತ್ರದಿ ಸರ್ವ ದುರಿತ ನಿರ್ಮೂಲನ ಸ್ಮರಣೆ ಮಾತ್ರದಿ ಸರ್ವ ದುರಿತ ನಿರ್ಮೂಲನ ಹರಗಿರಿ ಜಯ ನಂದನ ಗಜಾನನ ಹರಗಿರಿ ಜಯ ನಂದನ. ಭಾರತ ಬರೆಯ ವ್ಯಾಸಗೆ ಸಹಕರಿಸಿ ಹಿರಿಯರ ಹಿರಿಮೆಯ ಜಗಕ್ಕೆ ಬೋಧಿಸಿದೆ. ಭಾರತ ಬರೆಯ ವ್ಯಾಸಗೆ ಸಹಕರಿಸಿ ಹಿರಿಯರ ಹಿರಿಮೆಯ ಜಗಕ್ಕೆ ಬೋಧಿಸಿದೆ. ಗರಿಕೆಯ ಸಮರ್ಪಿಸಿ ಹರಿಕೆಯ ನೊಪ್ಪಿಸಲು ಗರಿಕೆ ಸಮರ್ಪಿಸಿ ಹರಿಕೆಯ ನೊಪ್ಪಿಸಲು ಮೇರು ಫಲವರಿವ ಮುನಿವರದನ ಪ್ರಿಯನೆ ಮೇರು ಫಲವನಿವ ಮುನಿವರದನ ಪ್ರಿಯನೆ ಹರಗಿರಿ ಜಯ ನಂದನ ಗಜಾನನ ಹರಗಿರಿ ಜಯ ನಂದನ ಗಜಾನನ ಹರಗಿರಿ ಜಯ ನಂದನ ಗಜಾನನ ಹರಗಿರಿ ಜಯ ನಂದನ. ವಿಘ್ನೇಶ್ವರ महाराज की, गोपाल कृष्ण भगवान की. ಭುವನದಲ್ಲಣರ ತರಿಯಲು ಬಂದಿಹ ಭುವನೇಶ್ವರಿ ಹೇ ಜಗನ್ಮಾತೆ. ಭುವನದಲ್ಲಣರ ತರಿಯಲು ಬಂದಿಹ ಭುವನೇಶ್ವರಿ ಹೇ ಜಗನ್ಮಾತೆ. ಭವದ ಬನ್ನವನು ನೀಗೃತ ಸುಜನರ ಭವದ ಬನ್ನವನು ನೀಗುತ ಸುಜನರ ಭಾವಶುದ್ಧಿಯ ಭಕ್ತಿ ಗೋಲಿಯುವ ಸುಖದಾತೆ. ಭುವನದಲ್ಲರ ತರಿಯಲು ಬಂದಿಹ ಭುವನೇಶ್ವರಿ ಹೇ ಜಗನ್ಮಾತೆ.
ಹೇ ಜಗದಂಬಾ ಜಯ ಜಗದಂಬಾ ಜಯ ಜಯ ಜಗದಂಬಾ ಹೇ ಜಗದಂಬಾ ಜಯ ಜಗದಂಬಾ ಜಯ ಜಯ ಜಗದಂಬಾ ಹೇ ಜಗದಂಬಾ ಜಯ ಜಯದಂಬಾ ಜಯ ಜಯ ಜಗದಂಬಾ ಹೇ ಜಗದಂಬಾ ಜಯ ಜಗದಂಬಾ ಜಯ ಜಯ ಜಗದಂಬಾ ಹೇ ಜಗದಂಬಾ ಜಯ ಜಗದಂಬಾ ಜಯ 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 ಜಗದಂಬಾ ಭುವನದಲ್ಲ ನರ ತರಿಯಲು ಬಂದಿಹ ಭುವನೇಶ್ವರಿ ಹೇ ಜಗನ್ಮಾತೆ ದುಷ್ಟಶಕ್ತಿಯು ಅಂಕೆಯ ಮೀರಲು ರುಷ್ಟಳಾಗಿ ನೀ ಧರೆಗಿಳಿದೆ ದುಷ್ಟಶಕ್ತಿಯು ಅಂಕೆಯ ಮೀರಲು ರುಷ್ಟಳಾಗಿ ನೀ ಧರೆಗಿಳಿದೆ ಭ್ರಷ್ಟದಾನವರ ಬಿಂಕವ ಮುರಿದು ಭ್ರಷ್ಟದಾನವರ ಬಿಂಕವ ಮುರಿದು ಇಷ್ಟದಿಂದ ಸುಜನರ ಕೈ ಹಿಡಿದೆ ಭುವನದಲ್ಲನರ ತರಿಯಲು ಬಂದಿಹ ಭುವನೇಶ್ವರಿ ಹೇ ಜಗನ್ಮಾತೆ ಭುವನೇಶ್ವರಿ ಹೇ ಜಗನ್ಮಾತೆ ಭುವನೇಶ್ವರಿ ಹೇ ಜಗನ್ಮಾತೆ ಜಗಜ್ಜನನಿ ಮಹಾಮಾಯ ಕೀ ಆದಿಶಕ್ತಿ ಪರಾಶಕ್ತಿ ಜಗನ್ಮಾಯ ಜಗಜ್ಜನನಿ ಎಂಬೆಲ್ಲ ಮಹೋನ್ನತ ನಾಮಗಳಿಂದ ಈ ಜಗತ್ತಿನ ಧಾತ್ರಿಯಾಗಿ ಮೈದೋರಿ ಬಂದವಳೆ ಜಗದ್ಧಾತ್ರಿಯಾದ ಆದಿಪರಾಶಕ್ತಿ. ಅವಳು ಸಜ್ಜನ ಪರಿಪಾಲಳು, ದುಷ್ಟಜನ ಸಂಹಾರಕಳು. ಯಾವಾಗಲೆಲ್ಲ ದುಷ್ಟಶಕ್ತಿಯು ವಿಜೃಂಭಿಸುವುದೋ ಅಂದೆಲ್ಲ ಮೈದೋರಿ ಬಂದಂತಹ ಮಾತಾಯಿಗೆ ಜಗತ್ತಿನ ಜನರೆಲ್ಲ ಮಕ್ಕಳೇ ಸರಿ. ತನ್ನ ಮಕ್ಕಳು ಎಂದು ದುಷ್ಟರಾಗಿ ಮೆರೆಯುತ್ತಾರೋ ಅಂಥವರನ್ನು ಶಿಕ್ಷಿಸುವ ಮೂಲಕ ತಕ್ಕ ಶಿಕ್ಷಣ ಕೊಟ್ಟು ಸಜ್ಜನರಾದ ತನ್ನ ಮಕ್ಕಳಿಗೆ ಉತ್ತಮ ರಕ್ಷಣೆಯನ್ನು ಕೊಟ್ಟು ಕಾಪಾಡುವುದೇ ಅವಳ ಬಿರುದು. ಅಂತಹ ಜಗನ್ಮಾತೆಯನ್ನ ದೇವಾದಿ ದೇವತೆಗಳೆಲ್ಲ ಜಗತ್ತಿನ ತಾಯಿ ಎಂಬುದಾಗಿ ಕರೆದು ಪೂಜಿಸುತ್ತಾರೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಚೇತನೇತ್ಯವಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸಮಸ್ತ ಜೀವಮಾತ್ರರಲ್ಲಿ ತಾಯಿಯ ರೂಪದಲ್ಲಿ ನೆಲೆಸಿದ್ದು ಕಾಪಾಡುತ್ತಾಳೋ, ಯಾವ ದೇವಿಯು ಸಮಸ್ತ ಜೀವರಾಶಿಗಳಿಗೆ ಚೈತನ್ಯ ಸ್ವರೂಪಳೋ ಅಂತಹ ಜಗನ್ಮಾತೆಯನ್ನ ನಮಸ್ಕಾರ 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 ಎಂಬುದಾಗಿ ಹಾಡಿ ಹೊಗಳುವುದು ನಮ್ಮ ಸಂಸ್ಕಾರ. ಅಂತಹ ಜಗನ್ಮಾತೆಯು ಜಗತ್ತಿನಲ್ಲಿ ಮಹಾಕಾಳಿಯಾಗಿ ವಿಜೃಂಭಿಸಿ ರಕ್ತ ಬೀಜಾಸುರನನ್ನು ತರಿದ ಈ ಪುಣ್ಯ ಕಥಾಭಾಗವನ್ನು ಶ್ರೀ ಕಾಳಿಕಾಂಬಾ ಎಂಬ ಕಥಾಭಾಗದಿಂದ ತಿಳಿದುಕೊಳ್ಳೋಣವಂತೆ. ಜಗಜ್ಜನನಿ ಮಹಾಮಾಯ ಕೀ ಜಯ.
ಶ್ಲೋಕಾರಂಭದಲ್ಲಿ ಮಹಿಷಾಸುರನ ಮರ್ದನಗೈದು, ಮಹಿಷಾಸುರನ ಮರ್ದನಗೈದು, ಮಹಿಷ ಮರ್ದಿನಿಯಾಗಿ ವಿಜೃಂಭಿಸಿದಳು. ಮಹಿಷಾಸುರನ ಮರ್ದನಗೈದು, ಮಹಿಷ ಮರ್ದಿನಿಯಾಗಿ ವಿಜೃಂಭಿಸಿದಳು. ಮಹಾಮಹಾದೈತ್ಯರು ಭುವಿಯನಾಕ್ರಮಿಸಿ ಮಹಾದೇವಿಯು ಮುದದಿ ಹೂಂಕರಿಸಿದಳು. ಮಹಾಮಹಾದೈತ್ಯರು ಭುವಿಯನಾಕ್ರಮಿಸಿ ಮಹಾದೇವಿಯು ಮುದದಿ ಹೂಂಕರಿಸಿದಳು. ಮಹಿಷಾಸುರನ ಮರ್ದನಗೈದು, ಮಹಿಷಾಸುರನ ಮರ್ದನಗೈದು. ಅಸುರನಾದ ದುಷ್ಟ ಮಹಿಷಾಸುರನ ಹಾವಳಿ ವಿಪರೀತವಾದಾಗ ದೇವಾದಿದೇವತೆಗಳ ಪ್ರಾರ್ಥನೆಯಂತೆ ಅಂತರಿಕ್ಷದಲ್ಲಿ ಮಹಾದೇವಿಯು ಆವಿರ್ಭವಿಸಿದಳು. ದೇವಾದಿದೇವತೆಗಳಿದ್ದಂತಹ ಸರ್ವಾಯುಧಗಳಿಂದ ಶೋಭಿತೆಯಾಗಿ ಹಿಮವಂತನಿತ್ತ ಸಿಂಹವಾಹನವನ್ನು ಏರಿ ಮೃಗೇಂದ್ರವಾಗಿನಿಯಾಗಿ ಹೊರಟು ಬಂದವಳೆ ದುಷ್ಟನಾದ ಮಹಿಷಾಸುರನ್ನು ಆತನ ಅನುಯಾಯಿ ರಕ್ಕಸರನ್ನು ತರಿದು ಬಿಸುಟು ಮಹಿಷಮರ್ದಿನಿ ಎಂಬ ಹೆಸರಿನಿಂದ ಜಗದ್ವಿಖ್ಯಾತಿ ಪಡೆದಂತಹ ಆ ಪುಣ್ಯ ಕಥಾಭಾಗವನ್ನು ಶ್ರೀದೇವಿ ಸಪ್ತಸತಿ ಮಹಾಪುರಾಣ ನಮಗೆ ವಿಶದೀಕರಿಸುತ್ತದೆ. ಕಾಲಾಂತರದಲ್ಲಿ ಮತ್ತೆ ರಕ್ಕಸ ಶಕ್ತಿ ವಿಜೃಂಭಿಸಿತಂತೆ ಅಸುರನಾದ ಶುಂಭಾಸುರನ ನೇತೃತ್ವದಲ್ಲಿ ಅಸಂಖ್ಯ ರಕ್ಕಸರು ಪಡೆಗಟ್ಟಿ ಬಂದು ಸುಧರ್ಮ ಸಭಾಧ್ಯಕ್ಷನಾದ ದೇವೇಂದ್ರನ್ನೇ ಸ್ಥಾನಭ್ರಷ್ಟಗೊಳಿಸಿದರು. ಕಷ್ಟ ಸಂಕಷ್ಟ ತಾಳಲಾಗದೆ ದೇವಾದಿ ದೇವತೆಗಳೆಲ್ಲ ಮತ್ತೆ ಆದಿಪರಾಶಕ್ತಿಯನ್ನು ಪ್ರಾರ್ಥಿಸಲಾಗಿ ಮಹಾದೇವಿಯು ಪುನರಾವಿರ್ಭವಿಸಿದಳು. ಸುರನರೋರಗ ಯಕ್ಷ ಕಿನ್ನರ ಕಿಂಪುರುಷಾದಿ ಸಮಸ್ತ ಜೀವರಾಶಿಗಳು ಕೂಡ ಆ ಮಹಾತಾಯಿಗೆ ಮಕ್ಕಳೇ ತಾನೆ. ತನ್ನ ಮಕ್ಕಳ ಕಷ್ಟವನ್ನು ಕಂಡಂತಹ ಮಹಾತಾಯಿಯ ಮನಸ್ಸು ರೋಸಿ ಹೋಯಿತು. ಅಂಜದಿರಿಯ ಮರರೆ ಅಮ್ಮ ಬಂದಿಹೆ ನಾನು, ನಂಜಕಾರುವ ಧನುಜ ಸಂಹಾರಕ್ಕೆ, ಕಂಜನಾಭನ ಭಯ ನಿಮಗಿರುವ ತನಕವು, ಕಂಜನಾಭನ ಭಯ ನಿಮಗಿರುವ ತನಕವು, ಭುಂಜಿಸದು ಪ್ರಾರಬ್ಧ ದೋಷವು ನಿಮನು, ಅಂಜದಿರಿ ಅಮರರೇ. ಹೇ ದೇವಾದಿ ದೇವತೆಗಳೇ, ನೀವು ಯಾರು ಭಯಪಡಬೇಡಿ. ವೈಕುಂಠಾಧಿಪನ ಅಭಯವು ನಿಮ್ಮ ಮೇಲಿರುವಾಗ ಯಾರು ಕೂಡ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ವರಬಲದಿಂದ ಪ್ರಮತ್ತನಾಗಿರುವಂತಹ ದುಷ್ಟರನ್ನು ವಧಿಸಿಕೊಡುವೆ ಎಂಬುದಾಗಿ ಅಭಯವನ್ನು ನೀಡುತ್ತಾ ಕದಂಬವನ ಪ್ರದೇಶದಲ್ಲಿ ಉಯ್ಯಾಲೆಯನ್ನು ಹಾಕಿ ಸುಂದರವಾಗಿ ಶೃಂಗಾರವಾಗಿ ಹಾಡುತ್ತಾ ವಿಹರಿಸಲಾಗಿ ಇತ್ತ ಚಂಡ ಹಾಗೂ ಮುಂಡಾಸುರ ಎಂಬ ತನ್ನ ಸೇನಾನಿಗಳ ಮೂಲಕ ಈ ಮಹಾತಾಯಿಯ ಇರುವಿಕೆಯನ್ನು ತಿಳಿದುಕೊಂಡಂತಹ ಶುಂಭಾಸುರ ಆಕೆಯನ್ನು ತನ್ನವಳನ್ನಾಗಿಸಲು ಇಚ್ಛಿಸಿದನಂತೆ. ಇಲ್ಲಿ ನಾವೆಲ್ಲ ಒಂದು ವಿಚಾರವನ್ನು ನೆನಪಿಟ್ಟುಕೊಳ್ಳಬೇಕು. ಭಗವಂತನನ್ನಾಗಲಿ ಭಗವತಿಯನ್ನಾಗಲಿ ಭಕ್ತಿಯ ಭಾವಬಂಧನದಿಂದ ಕಟ್ಟಿಹಾಕಬಹುದೇ ವಿನಃ ದರ್ಪದಿಂದಾಗಲಿ ಇನ್ಯಾವುದೇ ಕಾಮನೆಗಳಿಂದಾಗಲಿ ಕಟ್ಟಿಹಾಕಲು ಸರ್ವತಾ ಸಾಧ್ಯ ಇಲ್ಲ. ಶುಂಭಾಸುರ ಭಕ್ತಿಯಿಂದ ಕರೆದಿದ್ದರೆ ಆ ಮಹಾತಾಯಿ ಒಲಿದು ಬರುತ್ತಿದ್ದಳು. ಆದರೆ ಆತ ಆಕೆಯನ್ನು ತನ್ನ ರಾಣಿಯನ್ನಾಗಿಸಿ ದೇಹ ಸುಖಕ್ಕೋಸ್ಕರ ಆಕೆಯನ್ನು ಬಯಸಿದ. ಹಾಗಾಗಿ ಮಹಾದೇವಿಯ ಕೋಪಕ್ಕೆ ತುತ್ತಾದ. ಮೇಲಾಗಿ ಚಂಡ ಮುಂಡ ಧೂಮ್ರಾಕ್ಷ ಮೊದಲಾದ ರಕ್ಕಸರನ್ನೆಲ್ಲ ಕಳುಹಿ ಆ ಮಹಾದೇವಿಯ ಕ್ರೋಧಾಗ್ನಿಯ ಹೂಂಕಾರ ಮಾತ್ರದಿಂದಲೇ ಅವರೆಲ್ಲ ನಾಶವಾಗಿ ಹೋದರು. ಈಗ ಶುಂಭಾಸುರ ತನ್ನ ಮಾವನಾದ ರಕ್ತಬೀಜಾಸುರನನ್ನು ಯುದ್ಧಕ್ಕಾಗಿ ಕಳಿಸುತ್ತಾನಂತೆ. ರಕ್ತಬೀಜಾಸುರ ಸಾಮಾನ್ಯದವನಲ್ಲ. ಅವನಿಗಿರುವ ಶಕ್ತಿಯೇನೆಂದರೆ ಶಕ್ತನವನು ಮೂರು ಜಗಗಳ
ಗೆಲುವ ವೀರನು, ಶಕ್ತನವನು ಮೂರು ಜಗಗಳ ಗೆಲುವ ವೀರನು. ಭಕ್ತಿ ಭಾವ ತುಂಬಿಕೊಂಡಿಹ ಮಹನೀಯನು, ಶಕ್ತನವನು ಮೂರು ಜಗಗಳ ಗೆಲುವ ವೀರನು. ಭಕ್ತಿ ಭಾವ ತುಂಬಿಕೊಂಡಿಹ ಮಹನೀಯನು, ರಕ್ತ ಬಿಂದು ಒಂದು ಈ ಮೇದಿನಿಯ ಸ್ಪರ್ಶಿಸಲು. ರಕ್ತ ಬಿಂದು ಒಂದು ಈ ಮೇದಿನಿಯ ಸ್ಪರ್ಶಿಸಲು, ವ್ಯಕ್ತರಾಗುವರಲ್ಲಿ ಸಾವಿರ ರಕ್ತ ಬೀಜಾಸುರರು. ವ್ಯಕ್ತರಾಗುವರಲ್ಲಿ ಸಾವಿರ ರಕ್ತ ಬೀಜಾಸುರರು, ಶಕ್ತನವನು ಮೂರು ಜಗಗಳ ಗೆಲುವ ವೀರನು. ಶಕ್ತನವನು ಮೂರು ಜಗಗಳ ಗೆಲುವ ವೀರ. ಆತನ ದೇಹದಿಂದ ಒಂದು ಬಿಂದು ರಕ್ತ ನೆಲಕ್ಕೆ ಬಿದ್ದರೂ ಸಹಸ್ರ ಸಂಖ್ಯೆಯ ಸಮಪ್ರಮಾಣದ ರಕ್ತ ಬೀಜಾಸುರರು ಹುಟ್ಟಿಸಲು ಶಕ್ತನಾಗಿರುವಂತಹ ರಕ್ತ ಬೀಜಾಸುರ ಶುಂಭನಿಗೆ ಅಭಯವನ್ನಿತ್ತು. ಅಸಂಖ್ಯ ರಕ್ಕಸರೊಂದಿಗೆ ರಣಕ್ಕಿಳಿದ. ಮಾಯಾವಿಯಾಗಿದ್ದ ಆ ರಕ್ಕಸನನ್ನು ವಧಿಸುವುದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ. ಮಾತ್ರವಲ್ಲ, ಆತನನ್ನು ಖಡ್ಗದಿಂದ ಹೊಡೆದು ಕೊಲ್ಲುವಂತಿರಲಿಲ್ಲ. ಒಂದು ಬಿಂದು ರಕ್ತ ನೆಲಕ್ಕೆ ಬಿದ್ದರೆ ಸಹಸ್ರ ಸಂಖ್ಯೆಯ ರಕ್ತ ಬೀಜಾಸುರನ್ನು ಹುಟ್ಟಿಸಲು ಶಕ್ತನಾಗಿರುವಂತಹ ಈ ರಕ್ತ ಬೀಜಾಸುರರ ಮೈಯಿಂದ ಕೋಡಿ ರಕ್ತ ಹರಿದರೆ ಆಗ ಮತ್ತಷ್ಟು ಸಹಸ್ರ ಕೋಟಿ ರಕ್ತ ಬೀಜರು ಜನಿಸಿ ಜಗತುಂಬ ಹರಡುವರು. ಆಗ ಜನಜೀವನ ಮತ್ತಷ್ಟು ಜಟಿಲವಾಗುತ್ತದೆ. ಇದನ್ನರಿತವಳೆ ತ್ರಿಪುರಾಂಬಿಕೆಯು ಯುಕ್ತಿಯೊಂದನ್ನು ಗೈದಳಂತೆ. ದುಷ್ಟರಾದ ಚಂಡಮುಂಡರನ್ನು ವಧಿಸಿ ರಣಾಂಗಣದಲ್ಲಿ ಹೊಂಚು ಹಾಕುತ್ತಿರುವಂತಹ ಚಾಮುಂಡಿಯನ್ನು ಕರೆದು ಅವಳಿಗೆ ಆಜ್ಞೆಯುತ್ತಾ, ಉವಾಚ ಕಾಳೀಂ ಚಾಮುಂಡೀಂ ವಿಸ್ತೀರ್ಣ ವದನಂ ಕುರು. ಹೇ ಮಹಾಕಾಳಿ, ನಿನ್ನ ವದನವನ್ನು ವಿಸ್ತೀರ್ಣಗೊಳಿಸು ಎಂದಾಕ್ಷಣ ತನ್ನ ನೀಳ ಭೀಳವಾದ ನಾಲಿಗೆಯನ್ನು ಇಡೀ ರಣಾಂಗಣಕ್ಕೆ ಹೊದ್ದಿಸಿದಳಂತೆ ಕಾಳಿಕಾಂಬ. ಈ ನಾಲಿಗೆ ಮೇಲೆ ಮಹಾದೇವಿಯು ಆ ರಕ್ತ ಬೀಜಾಸನನ್ನು ಕೆಡವಿದವಳೆ ತನ್ನ ಅಮೋಘ ಪಿನಾಕದಿಂದ ಆತನ ಶಿರಸ್ಸನ್ನು ಚಕ್ಕನೆಂದು ಕತ್ತರಿಸಿದಾಗ ಬಳಬಳ ಬಳನೆಂದು ಹರಿಯುವಂತಹ ರಕ್ತಧಾರೆಯನ್ನ ಒಂದು ಹನಿಯು ನೆಲಕ್ಕೆ ಬೀಳದಂತೆ ಇಡೀ ರಕ್ತವನ್ನ ಆಪೋಷಣಗೈದಳಂತೆ ಕಾಳಿಕಾಂಬ. ಕ್ಷೀಣ ಚೈತನ್ಯನಾದ ರಕ್ತ ಬೀಜಾಸುರ ಹಾ ಎಂದು ದೊಡ್ಡ ಶಬ್ದವನ್ನು ಮಾಡುತ್ತಾ ಅಸುನೀಗಿಯೇ ಬಿಟ್ಟ. ಈಗ ದೇವಾದಿ ದೇವತೆಗಳೆಲ್ಲ ಆ ಕಾಳಿಕಾಂಬೆಯನ್ನ ಭಕ್ತಿಯಿಂದ ಸ್ತುತಿಗೈದರಂತೆ. ಜ್ವಾಲಾ ಕರಾಲ ಮತ್ಯುಗ್ರಂ ಅಶೇಷಾಂ ಸುರಸೂದನಂ ತ್ರಿಶೂಲಂ ಪಾತು ನೋ ಭೀತೆ ಭದ್ರಕಾಳಿ ನಮೋಸ್ತುತೆ. ನಮಿಸುವೆ ಜಗದಂಬಾ ಹೇ ಕಾಳಿಕಾಂಬಾ, ನಮಿಸುವೆ ಜಗದಂಬಾ, ನಮಿಸುವೆ ಜಗದಂಬಾ ಹೇ ಕಾಳಿಕಾಂಬಾ, ನಮಿಸುವೆ ಜಗದಂಬಾ, ನಮಿಸುವೆ ನಮಿಸುವೆ ಧ್ಯಾನಿಸುತ್ತ ನಮ್ಮ ಮನ ತುಂಬ, ನಮಿಸುವೆ ಧ್ಯಾನಿಸುತ್ತ ನಮ್ಮ ಮನ ತುಂಬ, ನಮಿಸುವೆ ಜಗದಂಬಾ ಹೇ ಕಾಳಿಕಾಂಬಾ, ನಮಿಸುವೆ ಜಗದಂಬಾ. ಹೇ ಜಗದಂಬಾ ಹೇ ಜಗದಂಬಾ ಹೇ ಕಾಳಿಕಾಂಬಾ, ಹೇ ಜಗದಂಬಾ ಹೇ ಜಗದಂಬಾ, ಜಯ 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 ಜಗದಂಬಾ. ಹೇ ಜಗದಂಬಾ ಹೇ ಜಗದಂಬಾ ಹೇ ಕಾಳಿಕಾಂಬಾ, ಹೇ ಜಗದಂಬಾ ಹೇ ಜಗದಂಬಾ, ಜಯ 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 ಜಗದಂಬಾ, ನಮಿಸುವೆ ಜಗದಂಬಾ. ಹೇ ಕಾಳಿಕಾಂಬಾ, ನಮಿಸುವೆ ಜಗದಂಬಾ, ನಮಿಸುವೆ ಜಗದಂಬಾ, ನಮಿಸುವೆ ಜಗದಂಬಾ.
ಅಂತಹ ಜಗದಂಬೆ ಕಾಳಿಕಾಂಬೆಯು ನಿಮ್ಮೆಲ್ಲರ ಮನದಲ್ಲಿರುವಂತಹ ದುಷ್ಟ ಭಾವವನ್ನು, ಅಸುರನನ್ನು ಸುಟ್ಟು ನಾಶ ಮಾಡಿ ಮತ್ತೆ ಮೊಳೆಯದಂತೆ ಬೆಳೆಯದಂತೆ ನಮ್ಮೆಲ್ಲರನ್ನು ರಕ್ಷಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನನಗೆ ಈ ಹರಿಕಥೆಯನ್ನು ಬೋಧಿಸುತ್ತಲಿರುವ ಶ್ರೀಮತಿ ಮತ್ತು ಶ್ರೀ ಕಲಾರತ್ನ ಶಮ್ನಾಡಿಗ ಕುಂಬಳೆಯವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಥೆಯಲ್ಲಿ ನಾನು ಮುಂದುವರಿಯುವುದಕ್ಕೆ ಬೇಕಾಗಿ ನನಗೆ ಪ್ರೇರಣೆಯಾದವರು ನನ್ನ ತಂದೆಯವರು, ಹರಿಕಥಾ ಅಭಿಮಾನಿ ಶ್ರೋತೃಗಳು, ಹರಿಶ್ಚಂದ್ರ ಪುರೋಹಿತರು. ಅವರಲ್ಲಿರುವಂತಹ ಈ ಆಸಕ್ತಿ ನಮ್ಮ ಮೂಲಕ ಕಲಿಯುವುದಕ್ಕೆ ಸಾಧ್ಯವಾಯಿತು. ಹೆತ್ತವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಕೀರ್ತನ ಕುಟೀರ ಎಂಬಂತಹ ಈ ಸಂಸ್ಥೆ ಪ್ರತಿ ವರ್ಷವೂ ಕೂಡ ಹೊಸ ಹರಿಕಥಾ ವಿದ್ಯಾರ್ಥಿಗಳನ್ನು ತಯಾರುಪಡಿಸಿ ಈ ಮೂಲಕ ರಂಗಪ್ರವೇಶವನ್ನು ಮಾಡುವುದರ ಮೂಲಕ ನಮ್ಮೆಲ್ಲರಿಗೂ ಪ್ರೋತ್ಸಾಹವನ್ನು ನೀಡುತ್ತಾ ಇದೆ. ವಿಶೇಷವಾದ ಧನ್ಯವಾದಗಳು. ಅದೇ ರೀತಿ ಈ ಮಾಡಿದಂತಹ ಹರಿಕಥೆಯನ್ನು ಪ್ರೀತಿಯಿಂದ ಕೇಳಿದಂತಹ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಈ ಹರಿಕಥೆಯಲ್ಲಿ ಆಗಿರಬಹುದಾದಂತಹ ದೋಷಗಳಿದ್ದರೂ ಭಗವತ್ ಸ್ವರೂಪಿಗಳಾದಂತಹ ನೀವೆಲ್ಲರೂ ಅದನ್ನು ಮನ್ನಿಸಿ ನಮ್ಮನ್ನು ಹರಸಬೇಕು ಅಂತ ಪ್ರಾರ್ಥಿಸುತ್ತಾ ಇದ್ದೇನೆ ಎಂಬುದಾಗಿ ಈ ಪುಣ್ಯಫಲವಾದ ಕಥೆಗೆ ಮಂಗಲವನ್ನು ಹಾಡುತ್ತಿದ್ದೇನೆ. ಪರಾತ್ಪರೆ ಪರಂಜ್ಯೋತಿ ವಾರಾಹಿ ಪರಮೇಶ್ವರಿ ಪಾರ್ವತಿ ಶ್ರೀ ವಿಶ್ವಬ್ರಹ್ಮೇ ಕಾಳಿಕಾಯೇ ನಮೋ ನಮಃ. ಮಂಗಲಂತೆ ಸ್ವಯಂ ಪೂರ್ಣೆ ಮಂಗಲಂತೆ ಸದಾಶಿವೆ ಮಂಗಲಂ ತ್ರಿಲೋಕಮಾತಾ ಕಾಳಿಕಾಯೇ ನಮೋ ನಮಃ. ಜಗಜ್ಜನನಿ ಮಹಾಮಾಯಾ ಕೀ, ಗೋಪಾಲ ಕೃಷ್ಣ ಭಗವಾನ್ ಕೀ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ನಮ್ಮ ಹರಿಕಥಾ ರಂಗಕ್ಕೆ ಒಂದು ಹೊಸ ಮುತ್ತು ಸೇರ್ಪಡೆಯಾಗಿದೆ ಅಂತ ನಾನು ಭಾವಿಸ್ತೇನೆ. ಒಂದು ವಿಷಯದಲ್ಲಿ ನವೀನ್ ಚಂದ್ರರನ್ನು ಯಾಕೆ ನಾನು ಹೊಗಳುತ್ತೇನೆ ಅಂತಂದರೆ, ಹೊಗಳುವುದಲ್ಲ, ಅವರ ಒಂದು ಸಣ್ಣ ಗುಣ ಏನು ಅಂತಂದರೆ, ಅದು ನೀವು ಗುರುತಿಸಿರ್ಬೋದು. ಯಾವುದೇ ಅಳುಕು ಇಲ್ಲದೆ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡುವ ಒಂದು ಚಾಕಚಕ್ಯತೆ ಅವರಲ್ಲಿ ಕಾಣಿಸ್ತಾ ಇದೆ. ಒಂದನೇದ್ದು. ಎರಡನೆಯದ್ದು, ಎಲ್ಲಿಯೋ ಒಂದು ದಿಕ್ಕಿನಲ್ಲಿ ಹಾದಿ ತಪ್ಪಿದರೆ ಮತ್ತೆ ಅದನ್ನು ಹಾದಿಗೆ ಬಂದು ಸೇರುವಂಥ ಒಂದು ಸಣ್ಣ, ನಾನು ಸತ್ಯನಾರಾಯಣರು ಗುರುತಿಸಿದ್ದು, ಬೇರೆ ಯಾರು ಗುರುತಿಸಿಲ್ಲ. ಬಹುಶಃ ನವೀನಿಗೆ ಗೊತ್ತಾಗಲಿಲ್ಲ ಅಂತ ಗೊತ್ತಿಲ್ಲ. ಅಂತ ಎಲ್ಲೋ ಒಂದು ದಿಕ್ಕಿನಲ್ಲಿ ಹಾದಿ ತಪ್ಪಿ ಹೋಯ್ತು, ಎಲ್ಲೋ ಅಷ್ಟೊಂದು ಮುಂದೆ ಹೋದರು, ಅಲ್ಲೇ ಇರುವಂಥ ಒಂದು ಅಡ್ಡ ಹಾದಿಯಲ್ಲಿ ಆ ದಾರಿಗೆ ಬಂದಾಯ್ತು ಅವರು. ಅದೊಂದು ವಿಶೇಷವಾದಂಥ ಒಂದು ಗುಣ. ಅದು ಇಂಥದ್ದು ಅಂತ ಅವರ ಹತ್ರ ಹೇಳೋದಿಲ್ಲ, ಯಾಕಂದರೆ ಅವರು ನನ್ನಲ್ಲಿ ಸಿಕ್ಕಿದಾಗ ಆಗ ನಿಮಗೆಲ್ಲ ಹೇಳಿದರೆ ಗೊತ್ತಾಗ್ತದೆ, ಅದು ವಿಷಯ ಗೊತ್ತಾಗೋದು ಬೇಡ. ಅದಕ್ಕೋಸ್ಕರವಾಗಿ ಇನ್ನೊಂದು ಅವರಿಗಾದಂಥ ಒಂದು ಪರಿಪೂರ್ಣತೆ ಏನು ಅಂತಂದರೆ, ತಾನು ದೇವಿಯಾಗಿ ವೇದಿಕೆಯಲ್ಲಿ ರಂಜಿಸಿ ತಾನು ದೇವಿಯಾಗಿ ಮಾತನಾಡಿದ್ದಾರೆ ಹೊರತು ದೇವಿಯ ಕಥೆ ಹೇಳಲಿಲ್ಲ ಅವರಿಷ್ಟರವರೆಗೆ. ಈಗ ಆ ಒಂದು ಭಾಗ್ಯ ಅವರಿಗೆ ಸಿಕ್ಕಿತು. ಅವರು ಹವ್ಯಾಸಿ ಯಕ್ಷಗಾನ ಕಲಾವಿದನಾಗಿ ದೇವಿಯಾಗಿ ತಾನು ಅನೇಕ ರಂಗದಲ್ಲಿ ರಂಜಿಸಿದವರು. ತಾನು ದೇವಿಯಾಗಿ ಅಭಯ ಕೊಟ್ಟಿದ್ದಾರೆ ಹೊರತು ದೇವಿಯ ಅಭಯ ಏನು ಅಂತ ಹೇಳುವುದನ್ನು ಹೇಳುವಂಥ ಒಂದು ಭಾಗ್ಯ ಅವರಿಗೆ ಆ ಕಾಳಿಕಾಂಬೆಯೇ ಇವತ್ತು ದೊರಕಿಸಿಕೊಟ್ಟಿದ್ದಾರೆ. ಬಹಳ ಉತ್ತಮ ರೀತಿಯಲ್ಲಿ ನಮಗೊಂದು ದೊಡ್ಡ ಭರವಸೆ, ಏನೋ ಒಂದು ಬೆಳಕು ಕಾಣಿಸ್ತಾ ಉಂಟು. ನಮಗೊಂದು ಗಂಡು ದಿಕ್ಕು ಆಯಿತು ಅಂತ. ಎಲ್ಲ ನಮ್ಮದೆಲ್ಲ ಹೆಣ್ಣು ಮಕ್ಕಳೇ ಕಷ್ಟ ಆಗಿದೆ. ನಮಗೊಂದು ಗಂಡು ದಿಕ್ಕು ಸರಿಯಾದ ರೀತಿಯಲ್ಲಿ, ಅದು ಗಂಡು ದಿಕ್ಕು ಇವತ್ತು ನಮಗೆ ದಿಕ್ಕು ತೋರಿಸಿದ ಪರಮಾತ್ಮ ಅಂತ ತಿಳ್ಕೊಂಡಿದ್ದೇನೆ. ಮತ್ತು ಅವರು ಹೇಳಿದ ಹಾಗೆ ಅವರ ಹಿರಿಯರು ಕೂಡ, ಹರಿಶ್ಚಂದ್ರಾಚಾರ್ಯರು ಮೊದಲಿನಿಂದಲೇ ಯಕ್ಷಗಾನ, ಹರಿಕಥೆ, ಸಂಗೀತ ಇದಕ್ಕೆಲ್ಲ ಹೆಚ್ಚಿನ ಒಲವನ್ನು ಕೊಟ್ಟವರು. ಒಂದು ನೀರಿನಲ್ಲಿ ಹೆಚ್ಚು ಇರುವಂತಹ ವಸ್ತುಗಳು ಆ ನೀರಿನ ಅಡಿಭಾಗದಲ್ಲೇ ಬಂದು ನಿಲ್ತದೆ, ನಿಮಗೆ ಬರುವುದು, ಅದು ಬೇರೆ ಯಾರಿಗೆ ಹೋಗೋದಿಲ್ಲ. ಅದು ಅವರ ಆಸ್ತಿಗೆ ಹೇಗೆ ನೀವು ಪಾಲ್ದಾರರೋ, ಅವರಲ್ಲಿರುವಂತಹ ಕಲಾಸಕ್ತಿಗೆ ನೀವೇ ಪಾಲ್ದಾರರು, ಬೇರೆ ಯಾರಿಲ್ಲ. ಬೇರೆ ಯಾರು ನಾವು ಹೋಗಿ ತಗೊಳ್ಳಿಕ್ಕಾಗೋದಿಲ್ಲ, ಹರಿಶ್ಚಂದ್ರಾಚಾರ್ಯ ನೀವು ಸ್ವಲ್ಪ ಕೊಡಿ ನನಗೆ ಅಂತ ಇಲ್ಲ, ನಿಮ್ಮ ಮಕ್ಕಳಿಗೆ ಇರುವಂಥದ್ದು. ಆದ ಕಾರಣ ಅದರಲ್ಲೂ ನಿಮ್ಮ ಸಾರ್ಥಕತೆ ಮತ್ತು ಅದನ್ನು ಗುರುತಿಸುವಂಥ ಒಂದು ಒಳ್ಳೆಯ ಮನಸ್ಸು ನವೀನ್ ಚಂದ್ರರಿಗಿದೆ. ಎಲ್ಲವೂ ಒಟ್ಟಿಗೆ ಸೇರಿ ಪರಮಾತ್ಮನ ಅನುಗ್ರಹ ಅವರಿಗೆ ದೊರಕಲಿ ಅಂತ ಹೇಳುತ್ತಾ, ಅವರ ಈ ಕೈಂಕರ್ಯದಲ್ಲಿಯೂ ಕೂಡ ಯಕ್ಷಗಾನ, ಸಂಗೀತ, ಅದರ ಜೊತೆಯಲ್ಲಿ ಹರಿಕಥಾ ರಂಗದಲ್ಲಿಯೂ ಕೂಡ ಅತ್ಯುತ್ತಮವಾದಂಥ ಅವರಿಗೆ ಯಶಸ್ಸು ದೊರಕಲಿ ಅಂತ ನಾವೆಲ್ಲ ಸೇರಿ ಒಮ್ಮೆ ಚಪ್ಪಾಳ ತಟ್ಟುವುದರೊಂದಿಗೆ ಅವರನ್ನು ಪ್ರೋತ್ಸಾಹಿಸೋಣ. ಅವರಿಗೆ ನಮ್ಮ ಅತ್ಯುತ್ತಮ ಕಲಾವಿದರಾಗಿ ನಮ್ಮ ಮುಂದೆ ಇದ್ದಾರೆ ಇವತ್ತು ಕಿಶೋರ್ ಕುಮಾರ್ ಪೆರ್ಲಾ, ಬನ್ನಿ. ಅವರು ಎಲ್ಲಿದ್ದಾರೆ ಅಂತ ಹೇಳಿದರೆ ಈಗ ಇಲ್ಲಿಲ್ಲ, ಅಲ್ಲಿದ್ದಾರೆ. ಅದಕ್ಕೆ ಅವರನ್ನು ಈಗ ಈಚೆ ಕರೀತಾ ಇದ್ದೇನೆ.
ನಮ್ಮ ಕಲಾವಿದರಿಗೆ ಅಲ್ಲಿಂಟು ಶಾಲು ಫಲ ಬರ್ರಿ. ಶಾಲು ಫಲ ಕಾಣಿಕೆಯನ್ನು ಕೊಟ್ಟು ಅವರನ್ನು ಶುಭ ಹಾರೈಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೆ.